ನನ್ನ ಹೆಸರು ಶರಣು ಬಾಗೂರ್ ಅಂತೇಳಿ. ನಾನು ಕಳೆದ 2017ರಿಂದ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಯ ಸ್ಪರ್ಧಾತ್ಮಕ ಸಂಸ್ಥೆಗಳಲ್ಲಿ ಭಾರತ ಸಂವಿಧಾನದ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಮಲ್ಲು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ವಯೋಮಿತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಹಾಗೂ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ನೇಮಕ ಮಾಡುವ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಂಧುಗಳೇ, ಧಾರವಾಡದಲ್ಲಿ ಹಲವಾರು ಒಂದು ವಿದ್ಯಾರ್ಥಿಗಳು ಒಟ್ಟಿಗೆ ಕೂಡಿಕೊಂಡು ಮತ್ತು ಸಂಘಟನೆ ABVP ಸಂಘಟನೆ ಒಟ್ಟಿಗೆ ಕೂಡಿ ಸಾವಿರಾರು ಲಕ್ಷ ಒಂದು ಜನರು ಸೇರಿಕೊಂಡು ಇದಕ್ಕೆ ಒಂದು ಸಂಘಟನೆ ಕೂಡ ಏನಪ್ಪಾ ಅಂತಂದ್ರೆ ಬೆಂಬಲ ಕೊಟ್ಟ. ಈ ರೀತಿಯಾಗಿ ಹೋರಾಟ ನಡೆಯಲು ಏನು ಕಾರಣ ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳು ಮನೋಭಾವ ಇತ್ತೀಚಿನ ಒಂದು ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಒಂದು ಜಾಬ್ ಸಿಗ್ತಾ ಇಲ್ಲ, ಅವ್ರದ್ದೊಂದು ಏಜ್ ಮುಗಿತಾ ಬರ್ತಾ ಇದೆ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮನಗಂಡು ಏನು ಮಾಡಿದ್ರಪ್ಪ ಅಂತಂದ್ರೆ, ಧಾರವಾಡದಲ್ಲಿ ಶಾಂತಕುಮಾರ್ ಹಾಗೂ ಚಾಣಕ್ಯ ಅವರ ನೇತೃತ್ವದಲ್ಲಿ ಪರಿ ಎಷ್ಟು ಜನ ಸೇರಿದ್ರು ಅಂದರೆ ಲಕ್ಷ ಸಂಖ್ಯೆಯಲ್ಲಿ ಆ ಒಂದು ಧಾರವಾಡದಲ್ಲಿ ಜುಬ್ಲಿ ಸರ್ಕಲ್ನಿಂದ ಮತ್ತು ಶ್ರೀನಗರದಿಂದ ಹಿಡಿದು DC ಕಚೇರಿಯವರೆಗೂ ಪಾದಯಾತ್ರೆಗಳನ್ನು ಹಮ್ಮಿಕೊಂಡು ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅವರ ಒಂದು ಆಕ್ರೋಶವನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೊರಹಾಕಿದ್ರು. ಇದಕ್ಕೆ ನಾವೊಂದು ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಬಂಧುಗಳೇ ಕೊಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ, ವಿಧಾನಸಭೆಯಲ್ಲಿ ಯಾವ್ಯಾವ ಒಂದು ಇಲಾಖೆಯಲ್ಲಿ ಖಾಲಿ ಹುದ್ದೆಗಳು ಇವೆ ಅಂತಕ್ಕಂಥದ್ದನ್ನ ಇಲ್ಲಿ ಅವರು ನಮೂದನೆ ಮಾಡಿದ್ದಾರೆ. ಮೊದಲನೇದಾಗಿ ಎ ದರ್ಜೆಯಲ್ಲಿ 16,000 ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ನಂತರ ಡಿ ದರ್ಜೆಯಲ್ಲಿ 16,700 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಒಂದು ರಾಜ್ಯ ಸರ್ಕಾರವೇ ವಿಧಾನಸಭೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದೆ ಬಂಧುಗಳೇ. ಅದಾದ ನಂತರ ಸಿ ಒಂದು ದರ್ಜೆಯಲ್ಲಿ 1,66,000 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಡಿ ದರ್ಜೆಯ ಒಂದು ಹುದ್ದೆಗಳಲ್ಲಿ 77,614 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರವೇ ವಿಧಾನಸಭೆಯಲ್ಲ ಈ ಮಾಹಿತಿಯನ್ನ ಕೊಟ್ಟಿದೆ ಬಂಧುಗಳೇ. ಸೊ ಇಷ್ಟೆಲ್ಲ ABCD ಅಂತ ಹೇಳಿ ತೆಗೆದುಕೊಂಡಾಗ ಸರಾಸರಿಯಾಗಿ 100ರಲ್ಲಿ 52% ನಟ್ಟು ನಮ್ಮ ಒಂದು ಹುದ್ದೆಗಳು ಏನಪ್ಪಾ ಅಂತಂದ್ರೆ ಖಾಲಿ ಇದಾವೆ. ಅಂದ್ರೆ ಇವಾಗ ರಾಜ್ಯ ಸರ್ಕಾರವೇ ನೀವೇ ಒಂದು ಯೋಚನೆ ಮಾಡಿ ಬಂಧುಗಳೇ, ಏನಾಗುತ್ತೆ ಅಂತಂದ್ರೆ, ಇಲ್ಲಿ ರಾಜ್ಯ ಸರ್ಕಾರದ ಏನೇ ಒಂದು ರೀಸನ್ ಇರ್ಬೋದು, ಆದರೆ 50-60% ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನೂ 40-50% ಖಾಲಿ ಹುದ್ದೆಗಳನ್ನು ಬಿಟ್ಟುಕೊಟ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಆಲಿಸುವವರು ಯಾರು? ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುವವರು ಯಾರು ಅಂತಕ್ಕಂಥದ್ದನ್ನು ಇಲ್ಲಿ ಜನರು ಮತ್ತು ವಿದ್ಯಾರ್ಥಿಗಳ ಪ್ರಶ್ನೆ ಮೂಡಿ ಬರ್ತಾ ಇದೆ. ಬಂಧುಗಳೇ, ನಿಮಗೆ ಗೊತ್ತಿರೋ ಹಾಗೆ ಇನ್ನೂ ಇಲಾಖೆಯಲ್ಲಿ ಹಲವಾರು ಇಲಾಖೆಯಲ್ಲಿ ಖಾಲಿ ಹುದ್ದೆಗಳು ಇಲ್ಲಿ ನಾನು ಓದ್ತಾ ಹೋಗ್ತೀನಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳು ಸರ್ಕಾರ ಇಟ್ಕೊಂಡಿದೆ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಇಲಾಖೆಗಳನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಕೃಷಿ ಇಲಾಖೆಯಲ್ಲಿ 6,000 ಹುದ್ದೆಗಳು ಖಾಲಿ ಇವೆ. ಅದಾದ ನಂತರ ಪಶುಸಂಗೋಪನೆ ಇಲಾಖೆಯಲ್ಲಿ 10,000 ಹುದ್ದೆಗಳು ಖಾಲಿ ಇವೆ. ಅದಾದ ನಂತರ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,000 ಹುದ್ದೆಗಳು ಖಾಲಿ ಇವೆ. ಅದಾದ ನಂತರ ಒಳಾಡಳಿತ 26,000 ಹುದ್ದೆಗಳನ್ನು ಖಾಲಿ ಇವೆ, ಸರ್ಕಾರ ಇನ್ನೂ ಕೂಡ ಭರ್ತಿ ಮಾಡಿಲ್ಲ. ಅದಾದ ನಂತರ ಶಿಕ್ಷಣ ವ್ಯವಸ್ಥೆಯಲ್ಲಿ 70,000 ಹುದ್ದೆಗಳನ್ನು ಇನ್ನೂ ಭರ್ತಿ ಮಾಡಬೇಕಾಗಿದೆ. ಆರೋಗ್ಯ ಇಲಾಖೆಯಲ್ಲಿ 35,000 ಹುದ್ದೆಗಳು ಖಾಲಿ ಇವೆ. ಹಾಗೆ ಕಂದಾಯ ಇಲಾಖೆಯಲ್ಲಿ 11,000 ಹುದ್ದೆಗಳು ಖಾಲಿ ಇವೆ. ಇವೆಲ್ಲವನ್ನ ನೋಡ್ತಾ ಬಂದಾಗ ಉನ್ನತ ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಟೋಟಲ್ ಆಗಿ 83,000 ಹುದ್ದೆಗಳು ಇಟ್ಕೊಂಡಾಗ ಎಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಮುಂದುವರಿಯುತ್ತೆ ಹೇಳಿ ಬಂಧುಗಳೇ? ಯಾಕಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರುವುದು ಒಂದು ಶಿಕ್ಷಣ. ಅಲ್ಲಿ ಶಿಕ್ಷಣ ಇಲಾಖೆಯಲ್ಲೇ ಸರಿಯಾಗಿ ನೇಮಕ ಮಾಡಲಿಲ್ಲ ಅಂತಂದರೆ ನಮ್ಮ ಒಂದು ವ್ಯವಸ್ಥೆ ಎಲ್ಲಿಗೆ ಹೋಗಬೇಡಿ ನೀವೇ ಹೇಳಿ. ಒಂದು ಅಭಿವೃದ್ಧಿ ಆಗಲಿ, ಆರ್ಥಿಕ ಬೆಳವಣಿಗೆ ಆಗಲಿ, ಜನರ ತಲಾ ಆದಾಯ ಆಗಲಿ, ಹೀಗೆ ವಿವಿಧ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯಕ್ಕೆ ಇದು ದೊಡ್ಡದಾದ ನಷ್ಟವನ್ನ ಉಂಟು ಮಾಡುತ್ತೆ ಬಂಧುಗಳೇ. ಇದೆಲ್ಲವನ್ನ ನೋಡುವುದರ ಜೊತೆಗೆ ಇಲ್ಲಿ ಒಂದು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ
ಒಂದು ವಿದ್ಯಾರ್ಥಿಗಳಿಗೆ ಉತ್ತರವನ್ನು ಕೊಡ್ತಾ ಇದೆ. ಅದೇನಂತಂದರೆ, ಈ ಒಂದು ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯವರಿಗೆ ನೀಡಿರ್ತಕ್ಕಂಥ ಒಳ ಮೀಸಲಾತಿ ಆದ ನಂತರ ಸೊ ಎಲ್ಲರಿಗೂ ನಿಮಗೆ ಒಂದು ಹುದ್ದೆಗಳನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಎಲ್ಲ ಇಲಾಖೆ ಸಚಿವರುಗಳು ಕೂಡ ಇಲ್ಲಿ ವಿದ್ಯಾರ್ಥಿಗಳ ಗಮನಕ್ಕೆ ಮತ್ತು ಸುದ್ದಿಗೋಷ್ಠಿಯನ್ನು ಕರೆದುಬಿಟ್ಟು ಗಮನಕ್ಕೆ ತರ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಹಂತದಲ್ಲಿ 2026 ಆರಂಭದ ವೇಳೆಗೆ 80,000 ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ. ಇದರ ಜೊತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಒಂದು ಮಾತು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ವಿವಿಧ ಒಂದು ಇಲಾಖೆಯಲ್ಲಿ ಬರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ನೇಮಕಾತಿಗೆ ಒಂದು ಅರ್ಜಿಯನ್ನು ಕರೆಯುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದೆ ಬಂಧುಗಳೇ. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡುತ್ತಿರುವುದಾದರೂ ಏನು ಅಂತ ಕೇಳಿದಾಗ, ಬಹುಮುಖ್ಯವಾಗಿ ನಾನು ನಿಮಗೆ ಸರಳ ವಿಧಾನದಲ್ಲಿ ತಿಳಿಸ್ತಾ ಹೋಗ್ತೀನಿ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಾವು ಪೊಲೀಸ್ ವಯೋಮಿತಿ ಅಂತಕ್ಕಂಥದ್ದನ್ನು ಹೆಚ್ಚಳ ಮಾಡಬೇಕು. ಯಾಕೆ ಹೆಚ್ಚಳ ಮಾಡಬೇಕಂತಂದರೆ, ಕೊರೋನಾ ಸಮಯದಲ್ಲಿ 2-3 ವರ್ಷಗಳ ಕಾಲ ಏನಪ್ಪ ನಿರಂತರವಾಗಿ ಯಾವುದೇ ಒಂದು ಹುದ್ದೆಗಳನ್ನು ಗೃಹ ಇಲಾಖೆಯಲ್ಲಿ ಭರ್ತಿ ಮಾಡಿಕೊಳ್ಳಿಲ್ಲ. ಅದು ಯಾರಿಗೆ ನಷ್ಟ ಆಯಿತು? ಅದು ವಿದ್ಯಾರ್ಥಿಗಳ ಒಂದು ವಯೋಮಿತಿಯಲ್ಲಿ ಜಾಸ್ತಿ ಆಯಿತು. ಅಂದರೆ 25 ವರ್ಷ ಅಥವಾ 27 ವರ್ಷ ಅಂದರೆ ಏಜ್ ಲಿಮಿಟ್ ಇದೆ ಅಂತಂದರೆ, ಅಲ್ಲಿ 3 ವರ್ಷ ಕಾಲ್ಫಾರ್ಮ್ ಆಗಲಿಲ್ಲ ಅಂದರೆ ಒಬ್ಬ ಹುಡುಗನಿಗೆ 27 ಇದ್ದವನಿಗೆ 30 ವರ್ಷ ಆಗುತ್ತೆ. ಸೊ ಅದು ಏನಾಗುತ್ತೆ ಅಂದರೆ ಏಜ್ ಬಾರಾಗಿ ಅವನಿಗೆ ಕೆಲಸ ಸಿಗಲ್ಲ ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಏನಪ್ಪ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಸೊ ಇದಾದ ನಂತರ ಏನಾಯ್ತಪ್ಪ ಅಂತಂದ್ರೆ ರೋಸ್ಟರ್ ಪದ್ಧತಿ, ಅದಾದ ನಂತರ ಸಾಲಾಗಿ ವಿಧಾನಸಭೆಗೆ ಚುನಾವಣೆ ನಡೀತು. ಚುನಾವಣೆ ಆದಮೇಲೆ ನಾವು ನಿಮಗೆ ಏನಪ್ಪ ನನ್ನ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಅಂಥೇಳಿ ರಾಜ್ಯ ಸರ್ಕಾರದವರು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಳ್ತಾ ಬಂದರು. ಪೊಲೀಸ್ ವಯೋಮಿತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಅಂಕಿ ಅಂಶಗಳನ್ನು ಪರಿಗಣಿಸಿದಾಗ ಇಲ್ಲಿ ವಿದ್ಯಾರ್ಥಿಗಳು ಏನಪ್ಪ ವಾದ ಮಾಡ್ತಾ ಇದ್ದಾರೆ ಅಂತಂದರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಹಾರ್ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಸೊ ಇನ್ನಿತರ ಒಂದು ರಾಜ್ಯಗಳಲ್ಲಿ 38, 37, 35, 34 ಸೊ ಈ ಥರ ಏಜ್ಗಳನ್ನು ಕೊಟ್ಟಾಗ ನಮ್ಮ ಕರ್ನಾಟಕದಲ್ಲಿ ನೀವು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಮತ್ತೊಂದು ಪ್ರಶ್ನೆಯನ್ನು ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಕೇಳ್ತಾ ಇರೋದು. ಈ ವಯೋಮಿತಿ ಮೀರುವುದರ ಜೊತೆಗೆ ಯಾವುದೇ ರೀತಿಯಿಂದ ಹುದ್ದೆಯನ್ನು ಇವರು ಭರ್ತಿ ಮಾಡ್ಕೊಳ್ತಾ ಇಲ್ಲ. ಸೊ ಭರ್ತಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಎಷ್ಟೋ ವಿದ್ಯಾರ್ಥಿಗಳು ಇವಾಗ ಧಾರವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಸೊ ವರ್ಷ 2 ವರ್ಷ 5 ವರ್ಷ 10 ವರ್ಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಬೇಕಾಗಿತ್ತಂದ್ರೆ ಪ್ರತಿ ತಿಂಗಳು ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ರೆಂಟ್ ಕಟ್ಟಿಕೊಳ್ಬೇಕಾಗತ್ತೆ, ಬುಕ್ಸ್ ಬೇಕಾಗತ್ತೆ, ಅವ್ರದ್ದು PG ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕಾಗತ್ತೆ. ಸುಮಾರು 6,000 to 7,000 ರೂಪಾಯಿ ಪ್ರತಿ ತಿಂಗಳಿಗೆ ವಿದ್ಯಾರ್ಥಿಗಳಿಗೆ ಖರ್ಚಾಗುತ್ತೆ. ಸೊ ಇದು ತುಂಬ ಎಲ್ಲೋ ಹಳ್ಳಿಗಾಡಿನಿಂದ ಬಂದಿರತಕ್ಕಂಥ ಮಕ್ಕಳು ಇರ್ತಾರೆ, ತುಂಬ ಒಂದು ಬಡತನದಿಂದ ಬೆಳೆದಿರ್ತಕ್ಕಂಥ ಮಕ್ಕಳು ಇಲ್ಲಿ ಒಂದು ಧಾರವಾಡದಲ್ಲಿ ಅಥವಾ ಬಿಜಾಪುರ ಯಾವುದೇ ಒಂದು ಕರ್ನಾಟಕದಲ್ಲಿ ಮೂಲೆಯಲ್ಲಿ ಬಂದು ಓದಬೇಕಾದ್ರೆ ಇಷ್ಟು ಖರ್ಚಾಗತ್ತೆ, ನಮ್ಗೆ ಯಾರು ಕೊಡೋರು, ಮತ್ತು ನಮಗೆ ವಯಸ್ಸು ಮುಗಿತಾ ಬರ್ತಾ ಇದೆ, ಸೊ ನಮ್ಮ ತಂದೆ ತಾಯಿಗೆ ಏನು ನಾವು ಆನ್ಸರ್ ಮಾಡಿಕೊಡ್ಬೇಕು ಅಂತೇಳಿ ವಿದ್ಯಾರ್ಥಿಗಳು ಈ ಹೊಟ್ಟೆ ಕಿಚ್ಚು ಹೆಂಗಿತ್ತಪ್ಪ ಅಂತಂದ್ರೆ ಲಕ್ಷ ವಿದ್ಯಾರ್ಥಿಗಳ ಒಂದು ಒಟ್ಟಿಗೆ ಕುಡ್ಕೊಂಡ್ಬಿಟ್ರು. ಅಲ್ಲಿ ವಾತಾವರಣ ಹೆಂಗೆ ನಿರ್ಮಾಣ ಆಗಿತ್ತಂದ್ರೆ, ಇನ್ನೇನು ಸರ್ಕಾರ ಇನ್ನು ನೇಮಕ ಮಾಡಲಿಲ್ಲಪ್ಪ ಅಂತಂದ್ರೆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋದು, ಅದರ ಜೊತೆಗೆ ವಯೋಮಿತಿಯನ್ನು ಏರಿಕೆ ಮಾಡಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಇದು ಸರ್ಕಾರಕ್ಕೆ ಒಂದು ದೊಡ್ಡದಾದ ಪರಿಣಾಮ ಮುಂದಿನ ಹಂತಗಳಲ್ಲಿ ಸಂಭವಿಸುವುದರಲ್ಲಿ ಏನು ಸಂದೇಹವಿಲ್ಲ ಬಂಧುಗಳೇ. ಇದಕ್ಕೆ ಮುಖ್ಯವಾಗಿ ಪರಿಹಾರ ಏನಂತಪ್ಪ ಅಂತಂದ್ರೆ ಸರ್ಕಾರ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹಲವಾರು ದಿಶೆಯಲ್ಲಿ ವಿಚಾರಗಳನ್ನು ಮಾಡಿದರೆ ಮಾತ್ರ ಸರ್ಕಾರ ಒಂದು ತನ್ನ ಸೇಫಾಗಿ ಉಳಿಯಲು ಸಾಧ್ಯ ಆಗುತ್ತೆ. ಮೊನ್ನೆ ನೋಡಿರ್ಬೋದು, ನೇಪಾಳದಲ್ಲಿ ವಿದ್ಯಾರ್ಥಿಗಳ ಕಿಚ್ಚು ಹೆಂಗಿತ್ತಪ್ಪ ಅಂತಂದ್ರೆ ಇಡೀ ಒಂದು ನೇಪಾಳ ಒಂದು ರಾಷ್ಟ್ರವನ್ನು ನಾಶ ಮಾಡಿದರು ಅಂತಕ್ಕಂಥದ್ರಲ್ಲಿ ವಿದ್ಯಾರ್ಥಿಗಳು ತೋರಿಸಿದರು. ಹಾಗೆ ಇಲ್ಲಿಯೂ ಕೂಡ ಇಲ್ಲಿ ಸಣ್ಣದಾಗಿ ಸೃಷ್ಟಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಸಂಘಟನೆ ಇವಾಗ 1000 ಇತ್ತು, ಮುಂದೆ 1,00,000 ಆಗುತ್ತೆ, ಮುಂದೆ 1,00,00,000 ಆಗುತ್ತೆ. ಸೊ ಇದು ಯಾವ ರೀತಿ ನೇರವಾಗಿ ಸರ್ಕಾರದ ಮೇಲೆ ಪರಿಣಾಮ ಬೀರೋದಂತೂ ನಿಜ. ಸೊ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನು? ಅವರು ಕೇಳ್ತಾ ಇರೋದು, ನಮಗೆ ಯಾವುದೇ ರೀತಿ ಭಾಗ್ಯಗಳನ್ನು ನೀವು ಕೊಡಬೇಡಿ,
ನಮಗೆ ಮುಖ್ಯವಾಗಿ ನೀವು ಕೊಡಬೇಕಾಗಿರೋದು ನಮಗೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಡಿ. ಅದರ ಜೊತೆಗೆ ನಮ್ಮದು ಏನು ಏಜ್ ಲಿಮಿಟ್ ಕ್ರಾಸ್ ಆಗಿದೆಯಲ್ಲ ಅದನ್ನು ನಮಗೆ ವಯೋಮಿತಿಯನ್ನು ಹೆಚ್ಚಿಸಿ ಅಂಥೇಳಿ ಮಾತ್ರ ರಾಜ್ಯ ಸರ್ಕಾರದಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ. ಸೊ ಇದು ಮೊದಲೇನ ಈ ಥರ ಆಗ್ತಾ ಇರೋದು ಇಲ್ಲ ಬಂಧುಗಳೇ. ಇದು ಮೊದಲಿನಿಂದನೂ ಹಿಡಿದು ಅಂದರೆ ಇವಾಗ ಒಂದು 5-6 ವರ್ಷ ಏನಾಗಿದೆಪ್ಪ ಅಂತಂದ್ರೆ ಹಲವಾರು ಇಲಾಖೆಗಳಲ್ಲಿ ಹುದ್ದೆಯನ್ನು ಖಾಲಿ ಉಳಿಸ್ಕೊಂಡು ಬರ್ತಾ ಇದೆ. ಇದಕ್ಕೆ ಯಾಕೆ ಇದು ಮುಖ್ಯವಾಗಿ ಕಾರಣ ಆಗಿದೆ, ಖಾಲಿ ಹುದ್ದೆಗಳನ್ನು ಯಾಕೆ ಸರ್ಕಾರ ಉಳಿಸ್ತಾ ಇದೆ ಅಂತೇಳಿ ಕೇಳಿದರೆ, ಮೊದಲನೇದಾಗಿ ನಮಗೆ ಕೊರೋನಾ ಅಂತಕ್ಕಂಥದ್ದು 2-3 ವರ್ಷಗಳ ಕಾಲ ನಮ್ಮನ್ನು ಏನು ಮಾಡಿದಪ್ಪ ಅಂತಂದ್ರೆ ನಾಶ ಮಾಡಿತು. ಇದ್ರ ಜೊತೆಗೆ ಕೊರೋನಾ ಆದ ನಂತರ ಕೆಲವೊಂದಿಷ್ಟು ಇಲೆಕ್ಷನ್ಸ್ಗಳು ಬಂದು ಅಂದರೆ ರಾಜ್ಯದ ಒಂದು ವಿಧಾನಸಭೆ ಚುನಾವಣೆ ಏನು ಬಂತಲ್ಲ, ರಾಜಕಾರಣಿಗಳು ಅದರಲ್ಲಿ ಬ್ಯುಸಿ ಆಗಿಬಿಟ್ರು. ಸೊ ಇದ್ರ ಜೊತೆಗೆ ರೋಸ್ಟರ್ ಪದ್ಧತಿ ಅಂತಕ್ಕಂಥದ್ದು, ಇದರ ಜೊತೆಗೆ ಕೆಲವೊಂದು ಇಲಾಖೆಯಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಷನ್ಗಳನ್ನು ಪ್ರತಿಷ್ಠಿತೆಯಾಗಿ ರಾಜಕಾರಣಿಗಳನ್ನು ತಗೊಂಡ್ರು. ಅದೇನೇ ಇರಲಿ ಗೆಳೆಯರಿ, ಮೊದಲನೇದಾಗಿ ಸರ್ಕಾರವಿರಲಿ ವಿದ್ಯಾರ್ಥಿಗಳಿರಲಿ ಇದನ್ನು ಪ್ರತಿಷ್ಠಿತೆಯಾಗಿ ತೆಗೆದುಕೊಳ್ಳೋದೇನೆ ಬಡವರ ಮಕ್ಕಳಿಗೆ ಆಗ್ತಾ ಇರುವಂಥ ಅನ್ಯಾಯಗಳನ್ನು ಸರಿಪಡಿಸಬೇಕು. ಇದರ ಜೊತೆಗೆ ಅವರಿಗೆ ಖಾಲಿ ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದನ್ನು ಅವರಿಗೆ ಭರ್ತಿ ಮಾಡಬೇಕು ಮತ್ತು ಅವರ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿಕೊಟ್ರೆ ಇದು ಸರ್ಕಾರಕ್ಕೆ ಒಂದು ಒಳ್ಳೆಯ ಅಭಿಪ್ರಾಯ, ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡ್ತೈತಿ. ಇದರ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯ ಕನಸುಗಳನ್ನು ಕಟ್ಟಿಕೊಂಡು ಧಾರವಾಡ, ಬಿಜಾಪುರ ವಿವಿಧ ಮೂಲೆಗಳೆಲ್ಲ ಓದ್ತಾ ಇದ್ದಾರೆ. ಅವರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯಗಳನ್ನು ಸರಿಪಡಿಸಿ ಮುಂದೆ ಬರ್ತಕ್ಕಂಥ ಒಂದು ಯಾವುದೇ ಒಂದು ನೋಟಿಫಿಕೇಶನ್ ಇರಲಿ ಅವ್ರಿಗೂ ಕೂಡ ಆ ಹುದ್ದೆಗೆ ಅನುಕೂಲವಾಗುವಂತೆ ಒಂದು ನೀವು ಅರ್ಜಿಯನ್ನು ಕರೀರಿ ಅಂತಕ್ಕಂಥದ್ದನ್ನು ಜನರ ಅಭಿಪ್ರಾಯ ಆಗೈತಿ. ಇಂಥ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಒತ್ತೋದ್ರ ಜೊತೆಗೆ ನೀವು ಬರ್ತಕ್ಕಂಥ ನೋಟಿಫಿಕೇಷನ್ಗಳನ್ನು ನೀವು ಪಡ್ಕೊಳ್ಬೋದು. ಇಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.